ಈ ಚರ್ಮದ ಕಾಯಿಲೆ, ಅದರಲ್ಲೂ ಶೀತ ಪಿತ್ತ ಅಂತ ಹೇಳ್ತೀವಿ, ಹೈವ್ಸ್ ಅಥವಾ ಅರ್ಟಿಕೇರಿಯಾ ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸಲ ನೆವೆ ಆಗುತ್ತೆ, ನೆವೆ ಆದ್ರೆ ದದ್ರ ತರ ಎದ್ದು ಬಿಡುತ್ತೆ. ಸುಮಾರು ಕಡೆ, ಎಷ್ಟೋ ಕಡೆ ತೊಡೆನಲ್ಲೆಲ್ಲ ದಪ್ಪ ದದ್ರ ಎದ್ದೋಡುತ್ತೆ. ಅಂದ್ರೆ ಒಂದು ಡಾಕ್ಟರ್ ಹತ್ರ ಹೋಗಿ ತೋರ್ಸೋಣ ಅನ್ನೋ ಅಷ್ಟರಲ್ಲಿ 1 hour 2 hours ಅಲ್ಲಿ ಇಳ್ದೋಗುತ್ತೆ. ಸುಮಾರಷ್ಟು ಜನ ಅದರ ಫೋಟೋ ತಗೋತಾರೆ, ಈ ತರ ಆಗುತ್ತೆ ಅಂತ ಹೇಳ್ತಾರೆ. ಅದ್ ನಮ್ಗೆ ದದ್ರು ಅಂತ ಹೇಳ್ತಿದ್ದ ಹಾಗೆ ಅರ್ಥ ಆಗೋಗುತ್ತೆ ಅದು ಹೇಗಿರುತ್ತೆ ಅನ್ನೋದು. ಆದ್ರೂ ಅವ್ರ ಸಮಾಧಾನಕ್ಕೋಸ್ಕರ ಅವ್ರ ಫೋಟೋನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದಿರ್ಬೋದು, ಇಲ್ಲ ಅಂತಂದ್ರೆ ಈ ಹುಳುಕಡ್ಡಿ ಕಜ್ಜಿ ಅಂತ ಹೇಳುವಂಥದ್ದು, ಇಲ್ಲ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಆಗಿ ತುಂಬಾ ಒಂಥರ ಉರಿ ಆಗುವಂಥದ್ದು, ಇಂಥರದ್ದೆಲ್ಲ ತೊಂದರೆ ಇದ್ದಾಗ ಈಗ ತೋರಿಸುವಂತಹ ಈ ರೈಸ್ ಗಂಜಿ, ಅನ್ನದ ಗಂಜಿ ಏನಿದೆ ಅದು ತುಂಬಾನೇ ಸಹಾಯ ಮಾಡುತ್ತೆ. ರೈಸ್ ಗಂಜಿ ಬೇಕಾಗಿರುವ ಸಾಮಗ್ರಿಗಳು: ಬಾಯ್ಲ್ಡ್ ರೈಸ್, ಶುಂಠಿ ಚೂರ್ಣ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ತುಪ್ಪ, ಸೈಂಧವ ಉಪ್ಪು. ಸೊ ಇಲ್ಲಿ ನಾವು ಇದಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ಬಾಯ್ಲ್ಡ್ ರೈಸು, ರೆಡ್ ಬಾಯ್ಲ್ಡ್ ರೈಸು. ನೀವು ಇದನ್ನಾದ್ರೂ ತಗೋಬಹುದು, ಇಲ್ಲ ರೆಡ್ ರೈಸ್ ಆದ್ರೂ ತಗೋಬಹುದು. ಎರಡರಲ್ಲಿ ಯಾವ್ದಾದ್ರೂ ನೀವು ಅದನ್ನ ಉಪಯೋಗಿಸ್ಕೋಬಹುದು. ಫಸ್ಟ್ ಈಗ ಇದನ್ನ ಕುಕ್ಕರಲ್ಲಿ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಈಗ ಈ ನೀರೊಂದಷ್ಟು ಬೇಯಿಸಕ್ಕೆ ಬೇಕಾಗಿರೋಷ್ಟು ಸೇರಿಸ್ಬಿಟ್ಟು ಈ ರೈಸನ್ನ ಇದಕ್ಕೆ ಹಾಕೊಳ್ಳೋಣ. ಇದು ನೆನೆಸಿಟ್ಟಿರುವಂತಹ ಅಕ್ಕಿ, ರಾತ್ರಿ ಪೂರ್ತಿ ನೆನೆಸಿಟ್ಟಿದೆ. ಸೊ ಈಗ ಇದು ಒಂದು 2 ವಿಷಲ್ ಬರುವಷ್ಟು ನಾವೀಗ ಇದನ್ನ ಬೇಯಿಸ್ಕೊಳ್ಳೋಣ. ಯಾಕೆ ಈ ಗಂಜಿನ ತೋರಿಸ್ತಿದೀವಿ ಅಂದ್ರೆ, ಇಲ್ಲಿ ಒಂದು ಟೈಮ್ ಊಟ ನೀವು ಇದನ್ನ ತಗೋಬೇಕು. ಇಲ್ಲಿ ಖಾರ ಏನು ಹಾಕೋ ಹಾಗಿಲ್ಲ. ಖಾರ ಎಲ್ಲ ಹೆಚ್ಚಾಗಿ ತಿಂದ್ರೆ, ಒಣಗಿದ ಮೆಣಸಿನ್ಕಾಯಿ ತಿಂತೀವಿ, ಹಸಿ ತಿನ್ನಲ್ಲ ಅಂತಾರೆ. 2 ಮೆಣಸಿನ್ಕಾಯಿ ಇಲ್ಲಿ ನಿಮ್ಗೆ 1 ಕೊಡೋ ಎಫೆಕ್ಟ್ ಇಲ್ಲಿ 2 ಕೊಡುತ್ತೆ. ಆದ್ರೆ ನೀವು ಖಾರ ಅದಕ್ಕೂ ಡಬಲ್ಲೇ ಹಾಕಿರ್ತೀರ ಅಲ್ವಾ. ಸೊ ಮೆಣಸಿನ್ಕಾಯಿ ಒಣಗಿದಾಗ್ಲಿ, ಹಸಿದಾಗ್ಲಿ, ಅಥವಾ ಮೆಣಸಿನ ಪುಡಿ ಆಗ್ಲಿ, ಕಾಯಿ ಪುಡಿ ಆಗ್ಲಿ, ಎಲ್ಲನೂ ನಿಮ್ಗೆ ಅದು ಖಾರ ತರುವಂಥದ್ದೇನೆ. ಸೊ ಹಾಗಾಗಿ ತುಂಬಾ ಹೆಚ್ಚು ಖಾರ ತಗೊಳ್ಳೋಂಗಿಲ್ಲ. ಉಪ್ಪು, ಹುಳಿ, ಖಾರ ಅಂತ ಹೇಳ್ತೀವಿ. ಈ ಉಪ್ಪು, ಹುಳಿ, ಖಾರ 3 ಕೂಡ ಹೆಚ್ಚಾಗಿ ಇದ್ದಾಗ ನಮ್ಗೆ ಚರ್ಮದ ಕಾಯಿಲೆಗಳು ಬೇಗ ಕಾಣಿಸ್ಕೊತಾ ಹೋಗುತ್ತೆ. ಸೊ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರೆ, ಉಪ್ಪು, ಹುಳಿ, ಖಾರನ ಕಂಟ್ರೋಲ್ ಮಾಡಿ ಈ ವಿರುದ್ಧ ಆಹಾರ ಯಾವುದು ಇಲ್ದಲೆ ನಾವು ತಗೋತಾ ಹೋದಾಗ ಖಂಡಿತವಾಗ್ಲೂ ನಮ್ಗೆ ಅಂದ್ರೆ ಈ ಚರ್ಮದ ಕಾಯಿಲೆಯಿಂದ ದೂರ ಆಗಕ್ಕೆ ಖಂಡಿತ ಸಾಧ್ಯ ಆಗ್ತಾ ಹೋಗುತ್ತೆ. ಈಗ ಇದು 2 ವಿಷಲ್ ಕೂಗಿದೆ. ಸೊ ಈಗ ಇದು ತಣ್ಣಗೆ ಆಗ್ತಿದ್ದ ಹಾಗೆ ಇದನ್ನ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಸೊ ಈಗ ಇದು ಪೂರ್ತಿ ಪ್ರೆಷರ್ ಬಿಟ್ಟಿದೆ. ಈಗ ನಾವಿದನ್ನ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈಗ ಇದಕ್ಕೆ ಮೊದಲನೇದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಬಟ್ ಇಲ್ಲಿ ಸೈಂಧವ ಉಪ್ಪು, ಯಾಕಂದ್ರೆ ಪಿತ್ತ ಕಫ ಎರಡನ್ನೂ ಜಾಸ್ತಿ ಮಾಡೋ ಹಾಗಿಲ್ಲ. ಮತ್ತೆ ಯಾವಾಗ ನಾವಿಲ್ಲಿ ಹುಳಿ ಉಪಯೋಗಿಸೋದಿಲ್ಲ, ಖಾರ ಜಾಸ್ತಿ ಉಪಯೋಗಿಸೋದಿಲ್ಲ, ಉಪ್ಪು ಕಡಿಮೆನೇ ಹಿಡಿಯುತ್ತೆ. ಹುಳಿ ಖಾರ ಹೆಚ್ಚಿದ್ದಾಗಷ್ಟೇ ಉಪ್ಪು ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಅರ್ಧ ಚಮಚ ಅಷ್ಟು ಜೀರಿಗೆ ಪುಡಿ, ಮತ್ತೆ ಒಂದು 1/4 ಚಮಚ ಅಷ್ಟು ಶುಂಠಿ ಪುಡಿ, ಕಾಳು ಮೆಣಸಿನ ಪುಡಿ. ಖಾರಕ್ಕೆ ಮೇಲ್ ಹಾಕ್ತಿವಿ, ಯಾಕಂದ್ರೆ ಇದು ಕಫನೂ ಕಡಿಮೆ ಮಾಡುತ್ತೆ. ಸ್ಪೈಸಸ್ ಇರೋದ್ರಿಂದ ಕಫನ ಕರಗಿಸೋದಕ್ಕೂ ಸಹಾಯ ಮಾಡುತ್ತೆ. ನಾಲ್ಗೆಗೆ ಖಾರ ಕೊಡುತ್ತೆ. ಬೇಯಿಸುವಾಗೆ ಹಾಕಿದ್ರೆ ಜಾಸ್ತಿ ಹಿಡಿಯುತ್ತೆ, ಮೇಲ್ಗಡೆ ಹಾಕಿದಾಗ ಅದು ನಮಗೆ ಕಡಿಮೆ ಹಿಡಿಯುತ್ತೆ. ಇದಕ್ಕೆ 1 ಚಮಚ ಅಷ್ಟು ತುಪ್ಪ. ಇದನ್ನ ಇನ್ನ ತೆಳ್ಳಗ್ ಬೇಕಾ, ಇನ್ನ ಜಾಸ್ತಿ ನೀರಿಟ್ಟು ಇನ್ನ ಗಂಜಿ ತರನೂ ಮಾಡ್ಕೋಬಹುದು. ಇನ್ನ ಜಾಸ್ತಿ ತಿನ್ನಕ್ಕೆ ಇನ್ನ ಮೆತ್ತಗ್ ಬೇಕಾ, ಇನ್ನ ಒಂದು 4-5 ವಿಷಲ್ ಕೂಡ ನೀವು ಹೊಡಿಸಿ ಇನ್ನ ಮೆತ್ತಗ್ ಬೇಕಿದ್ರು ಮಾಡ್ಬೋದು. ಪೂರ್ತಿ ಸ್ಮ್ಯಾಶ್ ಮಾಡಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಯಾಗಿ ಹಾಗೆ ತಗೋತೀರಾ ಹಾಗೆ ಆದ್ರೂ ತಗೊಳ್ಳಿ. ಯಾವುದೇ ರೀತಿ ಫಾರ್ಮಲ್ ಆದ್ರೂ ಸರಿ, ನೀವು ಇದನ್ನ ತಗೊಂಡಾಗ ನಿಮಗೆ ಚರ್ಮದ ಕಾಯಿಲೆ, ಅದರಲ್ಲೂ ಪಿತ್ತ ಹೆಚ್ಚಾಗಿ ಬಂದಿರುವಂತಹ ಚರ್ಮದ ಕಾಯಿಲೆನ ನಿವಾರಣೆ ಮಾಡಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಹೋಗುತ್ತೆ.